ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತು ನಾವು ಭೇಟಿ ಕೊಡ್ತಾ ಇರುವಂಥದ್ದು ಸಾವಿರಾರು ವರ್ಷಗಳ ಇತಿಹಾಸ ಮತ್ತು ದೈವಿಕ ಮಹಿಮೆಯನ್ನು ಹೊಂದಿರುವಂಥ ರಾಜರಾಜೇಶ್ವರ ದೇವಸ್ಥಾನಕ್ಕೆ. ಈ ದೇವಸ್ಥಾನದಲ್ಲಿ ಮಹಿಳೆಯರಿಗೆ ಗರ್ಭಗುಡಿ ಒಳಗಡೆ ಪ್ರವೇಶ ಇಲ್ಲ ಬೆಳಗ್ಗೆ ಹೊತ್ತು. ಆದರೆ ರಾತ್ರಿ ಎಲ್ಲ ಪೂಜೆ ಆದ ನಂತರ ದೇವಸ್ಥಾನದೊಳಗಡೆ ಮಹಿಳೆಯರು ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ಭಗವಾನ್ ಶಿವನ ಜ್ಯೋತಿರ್ಲಿಂಗ ಸ್ವರೂಪವೆಂದು ಭಕ್ತರು ನಂಬುವ ಈ ಕ್ಷೇತ್ರ ಕೇರಳದ 108 ಪ್ರಾಚೀನ ಶಿವ ದೇವಾಲಯಗಳಲ್ಲಿ ಒಂದು ಅಂತ ಹೇಳ್ಬೋದು. ಹಾಗಾದರೆ ಈ ಪವಿತ್ರ ಕ್ಷೇತ್ರದ ಇತಿಹಾಸ, ವಿಶೇಷತೆಗಳು, ದರ್ಶನದ ನಿಯಮಗಳು ಹಾಗೆ ದೇವಸ್ಥಾನದ ಸುತ್ತಮುತ್ತಲಿನ ಅದ್ಭುತ ದೃಶ್ಯಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಹಾಗೆ ಈ ದೇವಸ್ಥಾನಕ್ಕೆ ಹೇಗೆ ತಲುಪಬಹುದು ಅಂತಲೂ ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗಿದ್ರೆ ಇನ್ಯಾಕ್ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಬೆಂಗಳೂರಿಂದ ಈ ರಾಜರಾಜೇಶ್ವರ ದೇವಸ್ಥಾನ ಸುಮಾರು 315 ಕಿಲೋಮೀಟರ್ ದೂರದಲ್ಲಿದೆ. ಮತ್ತು ಮಂಗಳೂರಿಂದ 135 ಕಿಲೋಮೀಟರ್ ದೂರದಲ್ಲಿದೆ. ಕೇರಳದ ಕಣ್ಣೂರಿಂದ ಕೇವಲ 25 ಕಿಲೋಮೀಟರ್ ದೂರದಲ್ಲಿದೆ. ನೀವೇನಾದರೂ ಬೆಂಗಳೂರಿಂದ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಮೊದಲು ಕಣ್ಣೂರನ್ನು ತಲುಪಿ ಕಣ್ಣೂರಿಂದ ಈ ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ. ಬೆಂಗಳೂರಿಂದ ಕಣ್ಣೂರಿಗೆ ಡೈರೆಕ್ಟ್ ಟ್ರೈನ್ಗಳಿದೆ. ಟ್ರೈನ್ಗಳ ಮುಖಾಂತರ ಕೂಡ ಹೋಗ್ಬೋದು, ಅಥವಾ ಬಸ್ಗಳ ಮುಖಾಂತರನೂ ಕೂಡ ನೀವು ಕಣ್ಣೂರನ್ನು ತಲುಪ್ಬೋದು. ಇನ್ನು ಜಾಸ್ತಿ ದುಡ್ಡಾದರೂ ಪರವಾಗಿಲ್ಲ, ನಾವು ಫ್ಲೈಟಲ್ಲಿ ಹೋಗಿ ಬೇಗ ಬರಬೇಕು ಅಂತ ಅನ್ನೋರು ಕಣ್ಣೂರು ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ತಲುಪಿ ಅಲ್ಲಿಂದ ನೀವು ಟ್ಯಾಕ್ಸಿ ಅಥವಾ ಬಸ್ ಮುಖಾಂತರ ಈ ದೇವಸ್ಥಾನವನ್ನು ತಲುಪಬಹುದಾಗಿರುತ್ತೆ. ರಾಜರಾಜೇಶ್ವರ ದೇವಸ್ಥಾನ ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆಯ ತಳಿಪರಂಬ ಅನ್ನೋ ಒಂದು ಪಟ್ಟಣದ ಅತ್ಯಂತ ಪ್ರಾಚೀನ ಹಾಗೂ ಪ್ರಸಿದ್ಧ ಶಿವಕ್ಷೇತ್ರ. ಸಾಮಾನ್ಯವಾಗಿ ಅಮ್ಮನವರಿಗೆ ರಾಜರಾಜೇಶ್ವರಿ ಅಂತ ಕರಿತೀವಿ. ರಾಜರಾಜೇಶ್ವರಿ ದೇವಸ್ಥಾನಗಳು ಕೂಡ ಸಾಕಷ್ಟಿವೆ. ಆದರೆ ಶಿವನಿಗೆ ಅರ್ಪಿತವಾಗಿರುವಂಥ ಈ ರಾಜರಾಜೇಶ್ವರ ದೇವಸ್ಥಾನ ತುಂಬಾ ವಿಭಿನ್ನ ಹಾಗೆ ಅಪರೂಪ ಕೂಡ ಹೌದು. ಸಾಮಾನ್ಯವಾಗಿ ಕೇರಳದಲ್ಲಿ ಸಾಕಷ್ಟು ಶಿವ ದೇವಾಲಯಗಳಿವೆ. ಇದು ಕೇರಳದಲ್ಲಿರುವಂಥ 108 ಪುರಾತನ ಶಿವಾಲಯಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಅಷ್ಟೇ ಅಲ್ಲದೆ ದಕ್ಷಿಣ ಭಾರತದಲ್ಲಿರುವಂಥ ಪ್ರಮುಖ ಶಿವಕ್ಷೇತ್ರಗಳಲ್ಲಿ ಈ ದೇವಸ್ಥಾನವೂ ಕೂಡ ವಿಶೇಷ ಸ್ಥಾನವನ್ನು ಪಡೆದುಕೊಂಡಿದೆ. ಈ ದೇವಸ್ಥಾನದಲ್ಲಿ ಶಿವನನ್ನು ರಾಜರಾಜೇಶ್ವರ ಅಂದರೆ ರಾಜಾದಿರಾಜ ದೇವಾದಿದೇವ ಅನ್ನೋ ಒಂದು ಹೆಸರಿನಲ್ಲಿ ಪೂಜೆ ಮಾಡಲಾಗತ್ತೆ. ಇನ್ನು ದೇವಸ್ಥಾನದ ಟೈಮಿಂಗ್ಸ್ ಬಗ್ಗೆ ಕೇಳೋದಾದರೆ, ದೇವಸ್ಥಾನ ಬೆಳಗ್ಗಿನ ಜಾವ 5 ಗಂಟೆಗೆ ಓಪನ್ ಆಗುತ್ತೆ. ಹಾಗೆ ಮಧ್ಯಾಹ್ನ 12 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ಮತ್ತೆ ಸಾಯಂಕಾಲ 5 ಗಂಟೆಗೆ ಓಪನ್ ಆದರೆ ರಾತ್ರಿ 8ವರೆಗೆ ಕ್ಲೋಸ್ ಮಾಡ್ತಾರೆ. ಇಲ್ಲಿ ಒಂದು ವಿಶೇಷ ಏನಂದರೆ, ಬೆಳಗಿನ ಸಮಯದಲ್ಲಿ ಹೆಂಗಸರನ್ನ ಗರ್ಭಗುಡಿ ಒಳಗಡೆ ದೇವರ ದರ್ಶನಕ್ಕೆ ಬಿಡೋದಿಲ್ಲ. ಆದರೆ ಹೊರಗಡೆಯಿಂದನೇ ದರ್ಶನ ಮಾಡ್ಬೋದು. ನೀವು ಹತ್ತಿರದಿಂದ ದೇವರನ್ನ ದರ್ಶನ ಮಾಡಬೇಕು ಅಂತಂದರೆ ಸಂಜೆ 7:30 8:00 ಒಳಗಡೆ ನೀವು ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ. ಈ ಟೈಮಿಂಗ್ಸ್ನ ನೆನಪಲ್ಲಿ ಇಟ್ಕೊಳ್ಳಿ. ಹೆಂಗಸರು ಸಂಜೆ 7:30 8:00 ಒಳಗಡೆ ಹೋದರೆ ಮಾತ್ರ ನಿಮಗೆ ಹತ್ತಿರದಿಂದ ದರ್ಶನ ಮಾಡೋದಕ್ಕೆ ಸಿಗತ್ತೆ. ನಾವು ಹಿಂದಿನ ದಿವಸ ಕೊಟ್ಟಿಯೂರನ್ನು ನೋಡಿಕೊಂಡು ಕಣ್ಣೂರಲ್ಲಿ ಬಂದು ಸ್ಟೇ ಆಗಿದ್ವಿ. ಕಣ್ಣೂರಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಮೊದಲು ರಾಜರಾಜೇಶ್ವರ ದೇವಸ್ಥಾನ ನೋಡೋದಕ್ಕೆ ಅಂತ ಬಂದಿದ್ದೀವಿ. ನಮ್ಮ ಬಸ್ಸನ್ನು ಪಾರ್ಕಿಂಗ್ ಹತ್ರ ಪಾರ್ಕ್ ಮಾಡಿ ಇವಾಗ ದೇವಸ್ಥಾನ ಹತ್ರ ಬಂದ್ವಿ. ಸ್ವಲ್ಪ ಮೆಟ್ಲುಗಳನ್ನು ಇಳ್ಕೊಂಡು ಬಂದರೆ ಮೊದಲಿಗೆ ನಿಮಗೆ ದೇವಸ್ಥಾನದ ಕಲ್ಯಾಣಿ ಕಾಣಿಸುತ್ತೆ. ನಿಮಗೆ ಈ ಕಲ್ಯಾಣಿ ಹಾಗೆ ದೇವಸ್ಥಾನದ ಗೋಡೆ ಎಲ್ಲ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಸಾಕಷ್ಟು ವರ್ಷಗಳ ಹಳೆಯ ದೇವಸ್ಥಾನ ಇದು ಅಂತ. ನೋಡಿ, ದೇವಸ್ಥಾನದ ಹೊರಗಡೆ ಕೋಟೆ ರೀತಿ ಗೋಡೆ ಏನು ಕಾಣಿಸ್ತಾ ಇದೆಯಲ್ಲ, ಈ ಗೋಡೆ ನೋಡಿದ್ರೇ ನಾವು ಹೇಳ್ಬೋದು ತುಂಬಾ ವರ್ಷಗಳ ಹಳೆಯ ದೇವಸ್ಥಾನ ಇದು ಅಂತ. ಇನ್ನು ದೇವಸ್ಥಾನದ ಮುಂಭಾಗದಲ್ಲಿ ಅರಳಿ ಮರದ ಕೆಳಗಡೆ ಶಿವನ ವಿಗ್ರಹವನ್ನು ನಾವು ನೋಡ್ಬೋದು. ತುಂಬಾ ಅದ್ಭುತವಾಗಿದೆ. ಆ ವಿಗ್ರಹದ ಎದುರುಗಡೆನೆ ನಮಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ದಾರಿ ಕೂಡ ಇದೆ. ಇಲ್ಲಿಂದ ಸ್ವಲ್ಪ ದೂರ ಮುಂದಕ್ಕೆ ಹೋದರೆ ನಮಗೆ ದೇವಸ್ಥಾನ ಸಿಗತ್ತೆ. ರಶ್ ತುಂಬ ಜಾಸ್ತಿ ಇದ್ದರೆ ಸ್ಪೆಷಲ್ ದರ್ಶನಕ್ಕೆ ಹೋಗಿ ದೇವರ ದರ್ಶನ ಮಾಡ್ಬೋದು. 500 ರೂಪಾಯಿ ಚಾರ್ಜ್ ಮಾಡ್ತಾರೆ ಸ್ಪೆಷಲ್ ದರ್ಶನಕ್ಕೆ. ಇನ್ನು ದೇವಸ್ಥಾನಕ್ಕೆ ಹೋಗುವಾಗ ಆದಷ್ಟು ಸಾಂಪ್ರದಾಯಿಕ ಉಡುಗೆಗಳನ್ನು ತೊಟ್ಟು ಹೋಗಬೇಕಾಗತ್ತೆ. ಹೆಂಗಸರು ಚೂಡಿದಾರ್ ಅಥವಾ ಸೀರೆಗಳನ್ನು ಹಾಕ್ಕೊಂಡಿರಬೇಕು. ಗಂಡಸರು ಪಂಚೆ ಉಟ್ಕೊಂಡಿರಬೇಕು. ಹಾಗೆ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಹೋಗುವಾಗ ಬನಿಯನ್ ಶರ್ಟನ್ನು ರಿಮೂವ್ ಮಾಡಿ ದೇವರ ದರ್ಶನವನ್ನು ಮಾಡಬೇಕಾಗತ್ತೆ. ಎಲ್ಲ ಕೇರಳದ ದೇವಸ್ಥಾನಗಳಲ್ಲೂ ಇದು ಮ್ಯಾಂಡೇಟ್ರಿ. ಎಲ್ಲ ದೇವಸ್ಥಾನದಲ್ಲೂ ಕಂಪಲ್ಸರಿ ಶರ್ಟು ಹಾಗೆ ಬನಿಯನ್ನು ರಿಮೂವ್ ಮಾಡಿನೇ ದೇವರ ದರ್ಶನವನ್ನು ನೀವು ಮಾಡಬೇಕಾಗತ್ತೆ. ಬನ್ನಿ ಇವಾಗ ಈ ದೇವಸ್ಥಾನದ ಇತಿಹಾಸ ಹಾಗೆ ಪೌರಾಣಿಕ ಹಿನ್ನೆಲೆಯನ್ನು ತಿಳ್ಕೊಳ್ಳೋಣ. ಪುರಾಣಗಳ ಪ್ರಕಾರ ವಿಷ್ಣುವಿನ ಸ್ವರೂಪವೇ ಆದಂಥ ಪರಶುರಾಮರು ಕೇರಳ ರಾಜ್ಯವನ್ನು ಸೃಷ್ಟಿ ಮಾಡಿದ ನಂತರ ಈ ರಾಜ್ಯದಲ್ಲಿ ಅನೇಕ ಶಿವಾಲಯಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಅದರಲ್ಲಿ ಈ ರಾಜರಾಜೇಶ್ವರ ದೇವಸ್ಥಾನದಲ್ಲಿರುವಂಥ ಶಿವಲಿಂಗವೂ ಕೂಡ ಒಂದು.
ಹಾಗಾಗಿನೇ ಈ ದೇವಸ್ಥಾನದಲ್ಲಿರುವಂಥ ಶಿವಲಿಂಗ ಸಾವಿರಾರು ವರ್ಷಗಳ ಹಳೆಯದು ಅಂತ ಹೇಳಲಾಗತ್ತೆ. ಇನ್ನು ಮಹರ್ಷಿ ಮಾಂಧಾತೃ ಅವರಿಗೆ ಶಿವನು ಒಂದು ದಿವ್ಯ ಶಿವಲಿಂಗವನ್ನು ಕೊಡ್ತಾನೆ. ಅನಂತರ ಮುಚುಕುಂದ ಮಹಾರಾಜನಿಗೂ ಕೂಡ ಮತ್ತೊಂದು ಶಿವಲಿಂಗ ದೊರೆಯುತ್ತೆ. ಕೊನೆಗೆ ಮೂಷಿಕ ವಂಶದ ಸುತ ಸೋಮ ರಾಜನಿಗೆ ದೊರೆತ ಶಿವಲಿಂಗವನ್ನು ಮಹರ್ಷಿ ಅಗಸ್ತ್ಯರ ಮಾರ್ಗದರ್ಶನದಲ್ಲಿ ಪರಶುರಾಮರು ಈ ತಳಿಪರಂಬ ಅನ್ನೋಂಥ ಜಾಗದಲ್ಲಿ ಈ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಸ್ಥಳ ಪುರಾಣ ಹೇಳುತ್ತೆ. ಅದಾದ ನಂತರ ಇಲ್ಲಿ ಶಿವನನ್ನು ರಾಜರಾಜೇಶ್ವರ ಅಥವಾ ಪೆರುಂ ತ್ರಿಕೋವಲನ್ ಅಂತ ಕೂಡ ಕರೀತಾರೆ. ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ಗಂಡಸರೆಲ್ಲ ಗರ್ಭಗುಡಿ ಒಳಗಡೆ ಹೋಗ್ತಾ ಇದ್ದಾರೆ ದೇವರ ದರ್ಶನಕ್ಕೆ. ಆದರೆ ಹೆಂಗಸರು ಮಾತ್ರ ಈ ಬಾಗಿಲೇನಿದೆ ಆ ಬಾಗಿಲನ್ನು ದಾಟಿ ಒಳಗಡೆ ಹೋಗೋ ಹಾಗಿಲ್ಲ. ಅದು ಕೂಡ 500 ರೂಪಾಯಿ ಸ್ಪೆಷಲ್ ಟಿಕೆಟ್ ತೊಗೊಂಡ್ರೆ ಮಾತ್ರ ಆ ಬಾಗಿಲ ಹತ್ರಕ್ಕೆ ಬಿಡ್ತಾರೆ. ಇಲ್ಲಾಂದರೆ ಇನ್ನು ಈ ಕಬ್ಬಿಣದ ರಾಡ್ ಏನು ಕಾಣಿಸ್ತಾ ಇದೆಯಲ್ಲ, ಇಲ್ಲಿಂದನೇ ನಾವು ದರ್ಶನ ಮಾಡಿಕೊಂಡು ವಾಪಸ್ ಬರಬೇಕು. ತುಂಬ ದೂರದಿಂದ ದರ್ಶನ ಮಾಡೋದ್ರಿಂದ ದೇವ್ರು ಅಷ್ಟಾಗಿ ಸರಿಯಾಗಿ ನಮಗೆ ಕಾಣಿಸೋದಿಲ್ಲ. ಹಾಗಾಗಿನೇ ಅಲ್ಲಿರೋಂಥ ಹೆಂಗಸರೆಲ್ಲ ಮಂಡಿ ಊರಿ ಕೂತ್ಕೊಂಡು ದೇವರನ್ನು ನೋಡ್ತಾ ಇದ್ರು. ಇವಾಗ ಕೊಟ್ಟಿಯೂರು ದೇವಸ್ಥಾನ ಓಪನ್ ಆಗಿದ್ದರಿಂದ ಅಲ್ಲಿಗೆ ಹೋಗುವಂಥ ಸುಮಾರಷ್ಟು ಜನ ಇಲ್ಲಿಗೂ ಕೂಡ ಬರ್ತಾ ಇದ್ದಿದ್ದರಿಂದ ಜಾಸ್ತಿ ಜನ ಇದ್ದರು. ಆದರೆ ಬೇರೆ ಸಮಯದಲ್ಲಿ ಇಲ್ಲಿ ಕಡಿಮೆನೇ ಜನ ಇರ್ತಾರೆ. ಆರಾಮಾಗಿ ಹೋಗಿ ನೀವು ದರ್ಶನ ಮಾಡ್ಬೋದು. ಸಾಧ್ಯವಾದಷ್ಟು ನೀವು ಸಂಜೆ ಸಮಯದಲ್ಲಿ ಹೆಂಗಸರೇನಾದರೂ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ರೆ 7:30 ಇಂದ 8:30 ಸಂಜೆ ಸಮಯ ಏನಿದೆ ಆ ಸಮಯದಲ್ಲಿ ಹೋಗೋದಕ್ಕೆ ಪ್ರಯತ್ನ ಪಡಿ. ತುಂಬ ಹತ್ತಿರದಿಂದ ದೇವರನ್ನು ನೋಡ್ಬೋದು. ಬೆಳಗ್ಗೆ ಸಮಯದಲ್ಲಿ ಹೋದರೆ ನಿಮಗೆ ಸರಿಯಾಗಿ ದರ್ಶನ ಆಗೋದಿಲ್ಲ. ನಾನು ಇಲ್ಲಿ ಫೋಟೋ ಹಾಕಿರ್ತೀನಿ ದೇವ್ರು ಯಾವ ರೀತಿ ಕಾಣಿಸ್ತಾರೆ ಅಂತ, ನೀವು ಅಲ್ಲಿಂದನೇ ದರ್ಶನ ಮಾಡ್ಕೋಬೋದು. ನೋಡಿ, ಗರ್ಭಗುಡಿಯಲ್ಲಿ ಶಿವನನ್ನು ರಾಜರಾಜೇಶ್ವರ ರೂಪದಲ್ಲಿ ನಾವು ಈ ರೀತಿ ದರ್ಶನ ಮಾಡ್ಬೋದು. ಸಾಮಾನ್ಯವಾಗಿ ಕೇರಳದಲ್ಲಿರುವಂಥ ಎಲ್ಲ ಶಿವನ ದೇವಸ್ಥಾನಗಳಲ್ಲಿಯೂ ಕೂಡ ಡೈರೆಕ್ಟಾಗಿ ನಾವು ಲಿಂಗದ ದರ್ಶನ ಮಾಡೋದಕ್ಕಾಗಲ್ಲ. ಮೇಲೆ ಕವಚ ಅಥವಾ ಏನಾದರೂ ಒಂದು ಹಾಕಿರ್ತಾರೆ. ಹಾಗೆ ಬೇರೆ ಯಾವುದೇ ಆರ್ಟಿಫಿಷಿಯಲ್ ಲೈಟ್ ಇರೋದಿಲ್ಲ. ಬರೀ ದೀಪದ ಬೆಳಕಲ್ಲಿ ನಾವು ದೇವರ ದರ್ಶನ ಮಾಡಬೇಕಾಗತ್ತೆ. ಇದೊಂದೇ ದೇವಸ್ಥಾನ ಅಂತ ಅಲ್ಲ, ಕೇರಳದಲ್ಲಿರೋ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ದೀಪದ ಬೆಳಕಲ್ಲೇ ನಾವು ದೇವರ ದರ್ಶನ ಮಾಡಬೇಕು. ಹಾಗಾಗಿ ದೇವರನ್ನು ನೋಡೋಕೆ ಹೋದಾಗ ನಮ್ಮ ಕಾನ್ಸಂಟ್ರೇಷನ್ ಆ ಕಡೆ ಈ ಕಡೆ ಮಾಡ್ಕೊಂಡು ಹೋದರೆ ನಮ್ಗೆ ದೇವ್ರ ದರ್ಶನ ಸರಿಯಾಗಿ ಆಗೋದಿಲ್ಲ. ಇನ್ನು ಈ ದೇವಸ್ಥಾನದಲ್ಲಿ ಕೆಲವೊಂದು ವಿಶೇಷತೆಗಳಿದೆ. ಅದೇನೆಂದರೆ, ಈ ದೇವಸ್ಥಾನದಲ್ಲಿ ಸಾಮಾನ್ಯವಾಗಿ ಎಲ್ಲ ಶಿವಾಲಯಗಳಲ್ಲಿ ಇರುವಂತೆ ಧ್ವಜಸ್ತಂಭ ಅಂದರೆ ಕೋಡಿ ಮಾರಮ್ಮ ಅಂತ ಏನು ಕರಿತೀವಿ, ಇದು ಇರೋದಿಲ್ಲ. ಹಾಗೆ ಈ ದೇವಸ್ಥಾನದಲ್ಲಿ ಯಾವುದೇ ರೀತಿಯಾದಂಥ ವಾರ್ಷಿಕ ಬ್ರಹ್ಮೋತ್ಸವ ನಡೆಯೋದಿಲ್ಲ. ಹಾಗೆ ಈ ದೇವಸ್ಥಾನದಲ್ಲಿರುವಂಥ ಶಿವಲಿಂಗ ಏನಿದೆ ಇದನ್ನು ಜ್ಯೋತಿರ್ಲಿಂಗ ಸ್ವರೂಪ ಅಂತ ಭಕ್ತರು ನಂಬಿ ತುಳಸಿ ದಳದಿಂದ ಇಲ್ಲಿ ಪೂಜೆಯನ್ನು ಮಾಡಲಾಗತ್ತೆ. ಸಾಮಾನ್ಯವಾಗಿ ಶಿವನಿಗೆ ಬಿಲ್ವಪತ್ರೆಯಿಂದ ಪೂಜೆ ಮಾಡೋದನ್ನು ನೋಡಿರ್ತೀವಿ. ಆದರೆ ಇಲ್ಲಿ ನಾವು ತುಳಸಿಯನ್ನು ಅರ್ಪಿಸಿ ಶಿವನಿಗೆ ಪೂಜೆ ಮಾಡೋದನ್ನು ನೋಡ್ಬೋದು. ಇನ್ನು ರಾಮಾಯಣ ಕಾಲಕ್ಕೂ ಈ ದೇವಸ್ಥಾನಕ್ಕೂ ಒಂದು ಸಂಬಂಧ ಇದೆ. ಅದೇನೆಂದರೆ, ಶ್ರೀರಾಮ ಲಂಕಾ ವಿಜಯದ ನಂತರ ಅಯೋಧ್ಯೆಗೆ ಹೋಗುವಾಗ ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ ಶಿವನನ್ನು ಆರಾಧನೆ ಮಾಡಿದ್ರು ಅಂತ ನಂಬಲಾಗತ್ತೆ. ಹಾಗಾಗಿನೇ ಈ ದೇವಸ್ಥಾನದಲ್ಲಿ ಕೆಲವೊಂದು ಭಾಗಗಳಿಗೆ ಭಕ್ತರಿಗೆ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ಇನ್ನು ಅಷ್ಟೇ ಅಲ್ಲದೆ, ಒಮ್ಮೆ ಮಹಾಲಕ್ಷ್ಮೀ ದೇವಿ ಶಿವನ ದರ್ಶನ ಮಾಡೋದಕ್ಕೆ ಅಂತ ಈ ಜಾಗಕ್ಕೆ ಬಂದಾಗ ಶಿವ ವಿಷ್ಣುವಿನ ರೂಪ ತಾಳಿದ್ನಂತೆ. ಈ ಘಟನೆಯ ಸ್ಮರಣಾರ್ಥಕವಾಗಿ ಈ ದೇವಸ್ಥಾನದಲ್ಲಿ ಉತ್ತರದ ಬಾಗಿಲೇನಿದೆ ಅದನ್ನು ಶಾಶ್ವತವಾಗಿ ಮುಚ್ಚಲಾಗಿದೆಯಂತೆ. ಯಾಕಂದರೆ ಲಕ್ಷ್ಮೀದೇವಿಯ ಅನುಗ್ರಹ ಸದಾ ಈ ಕ್ಷೇತ್ರದಲ್ಲಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಒಂದು ಬಾಗಿಲನ್ನು ಶಾಶ್ವತವಾಗಿ ಮುಚ್ಚಿದ್ದಾರೆ ಅಂತಲೂ ಕೂಡ ಹೇಳಲಾಗತ್ತೆ. ಸ್ವತಃ ಮಹಾಲಕ್ಷ್ಮೀ ದೇವಿ ಈ ಕ್ಷೇತ್ರಕ್ಕೆ ಬಂದಿದ್ದರಿಂದ ಈ ತಳಿಪರಂಬವನ್ನು ಲಕ್ಷ್ಮೀಪುರಂ ಅಂತಲೂ ಕೂಡ ಕರೆಯಲಾಗತ್ತೆ. ಇನ್ನು ದರ್ಶನ ಎಲ್ಲ ಆದ ನಂತರ ಭಕ್ತರು ಈ ದೇವಸ್ಥಾನದ ಮುಂದೆ ತುಪ್ಪದ ದೀಪವನ್ನು ಹಚ್ಬೋದು. ಹಾಗೆ ವಿಶೇಷ ಸೇವೆಗಳನ್ನು ಕೂಡ ಮಾಡ್ಬೋದು. ದೇವಸ್ಥಾನದ ಎಡಭಾಗದಲ್ಲಿ ನಿಮಗೆ ಕೌಂಟರ್ ಇದೆ, ಅಲ್ಲಿ ನೀವು ಟಿಕೆಟನ್ನು ತಗೊಂಡು ತುಪ್ಪದ ದೀಪವನ್ನು ಹಚ್ಬೋದು ಅಥವಾ ಬೇರೆ ಸೇವೆಗಳನ್ನು ಕೂಡ ಮಾಡ್ಬೋದು. ಇನ್ನು ಈ ದೇವಸ್ಥಾನದಲ್ಲಿ ರಾತ್ರಿ ಸಮಯದಲ್ಲಿ ಮಾತ್ರನೇ ಮಹಿಳೆಯರಿಗೆ ಗರ್ಭಗುಡಿ ಒಳಗಡೆ ಪ್ರವೇಶ ಇದೆ. ಯಾಕೆ ಅಂತ ಕೇಳೋದಾದರೆ, ಸ್ಥಳೀಯ ನಂಬಿಕೆ ಪ್ರಕಾರ ರಾತ್ರಿ 8 ಗಂಟೆ ನಂತರ ಶಿವ ಮತ್ತು ಪಾರ್ವತಿ ದೇವಿಯರು ಒಂದಾಗಿ ಭಕ್ತರಿಗೆ ಆಶೀರ್ವಾದ ಮಾಡ್ತಾರಂತೆ. ಹಾಗಾಗಿ ಈ ಸಮಯದಲ್ಲಿ ಮಹಿಳೆಯರು ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ರೆ ಅವರ ಮನೋಕಾಮನೆಗಳು ಈಡೇರುತ್ತೆ ಅಂತ ಭಕ್ತರ ನಂಬಿಕೆ. ಅಷ್ಟೇ ಅಲ್ಲದೆ, ಶಿವನಿಗೆ ಕೊನೆ ಪೂಜೆ ಆದ ನಂತರ ಮಾತ್ರನೇ ಹೆಂಗಸರಿಗೆ ದೇವರ ದರ್ಶನ ಮಾಡೋದಕ್ಕೆ ಅಂತ ಗರ್ಭಗುಡಿ ಒಳಗಡೆ ಬಿಡ್ತಾರೆ. ಇನ್ನು ದೇವಸ್ಥಾನದ ವಾಸ್ತುಶಿಲ್ಪವನ್ನು ನೋಡೋದಾದರೆ ಭವ್ಯವಾದಂಥ ಕೇರಳ ಶೈಲಿಯ ನಿರ್ಮಾಣವನ್ನು ನೀವು ನೋಡ್ಬೋದು. ಹಾಗೆ 2 ಹಂತದ ಪಿರಮಿಡ್ ಆಕಾರದ ಮೇಲ್ಛಾವಣಿ ಇದೆ. ಹಾಗೆ ಬೃಹತ್ ಕಲ್ಲಿನ ಗೋಡೆಗಳಿವೆ. ಪುರಾತನ ಶಿಲ್ಪಕಲೆಯನ್ನು ನೋಡ್ಬೋದು. ಒಂದಾನೊಂದು ಕಾಲದಲ್ಲಿ 7 ಅಂತಸ್ತಿನ ಗೋಪುರಗಳಿದ್ವಂತೆ. ಅದಾದ ನಂತರ ಅವು ನಾಶವಾದವು ಅಂತ ಕೂಡ ಹೇಳಲಾಗುತ್ತೆ. ದೇವಸ್ಥಾನದಲ್ಲಿ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ದರ್ಶನ ಮುಗಿಸ್ಕೊಂಡು ಹೊರಗಡೆ ಹೋಗ್ತಾ ಇದ್ದಾಗ ದೇವಸ್ಥಾನದ ಬಲಭಾಗದಲ್ಲಿ ಒಂದು ಬಾವಿ ಹಾಗೆ ದೊಡ್ಡದಾಗಿರುವಂಥ ಮರ ಕಾಣಿಸ್ತು.
ಈ ಬಾವಿಯನ್ನು ನೋಡೋದಕ್ಕೆ ಅಂತ ಬಂದ್ವಿ. ಈ ಜಾಗದಲ್ಲಿ ಸುಮಾರಷ್ಟು ಉಡಗಳನ್ನು ನಾವು ನೋಡಿದ್ವಿ. ಉಡ ಅಂದರೆ ಗೊತ್ತಿರ್ಬೋದು ನಿಮಗೆ, ಲಿಸಾರ್ಡ್ ಅಂತ ಕರಿತೀವಲ್ವ, ತುಂಬಾ ದೊಡ್ಡ ಸೈಜಲ್ಲಿರುವಂಥ ಲಿಸಾರ್ಡ್ಸು. ಬಾವಿಯ ಒಳಗಡೆ ಆ ಕಲ್ಲಿನ ಕಟ್ಟೆ ಏನು ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಒಂದು ಉಡ ಇತ್ತು. ಅದನ್ನು ತೋರಿಸೋದಕ್ಕೆ ಅಂತ ಪ್ರಯತ್ನ ಪಟ್ಟೆ, ಆದರೆ ಅಷ್ಟು ನೀಟಾಗಿ ಅದು ಕಾಣಿಸಿಲ್ಲ ನಿಮಗೆ. ಇತ್ತೀಚೆಗೆ ಈ ಉಡಗಳೆಲ್ಲ ಕಾಣಿಸೋದು ತುಂಬಾ ಅಪರೂಪ. ನಾವು ನೋಡಿದ್ವಿ, 2 ಉಡಗಳನ್ನ ನೋಡಿದ್ವಿ. ಇನ್ನು ಕೇರಳದಲ್ಲಂತೂ ಅವಾಗವಾಗ ಮಳೆ ಬೀಳ್ತಾನೆ ಇರುತ್ತೆ, ಹಾಗಾಗಿ ಬಾವಿಯಲ್ಲಿ ನೀರು ಕೂಡ ಇತ್ತು. ಇನ್ನು ನಮ್ಮ ಕೊಟ್ಟಿಯೂರು ಪ್ರವಾಸದಲ್ಲಿ ನಾವು ಈ ಎಲ್ಲ ದೇವಸ್ಥಾನಗಳನ್ನು ನೋಡೋದಕ್ಕೆ ಸಿಕ್ತು. ತುಂಬಾ ಒಳ್ಳೊಳ್ಳೆ ದೇವಸ್ಥಾನಗಳು ಕಣ್ಣೂರಲ್ಲಿದೆ. ಅದರಲ್ಲೂ ಒಂದೊಂದು ದೇವಸ್ಥಾನಕ್ಕೂ ಕನೆಕ್ಷನ್ ಇದೆ. ಇವಾಗ ಈ ದೇವಸ್ಥಾನನೇ ತೊಗೊಂಡ್ರೆ, ನಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಮಡಾಯಿಕಾವು ದೇವಸ್ಥಾನದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಆ ದೇವಸ್ಥಾನದಲ್ಲಿರುವಂಥ ಭದ್ರಕಾಳಿ ಅಮ್ಮನವರು ಮೊದಲು ಈ ಕ್ಷೇತ್ರದಲ್ಲಿ ಬಂದು ನೆಲೆಸಿದ್ರಂತೆ. ಅನಂತರ ಮಡಾಯಿಕಾವಿಗೆ ಹೋಗಿ ಅಲ್ಲಿ ನೆಲೆಗೊಂಡ್ರು ಅಂತ ಹೇಳಲಾಗತ್ತೆ. ಇನ್ನು ಸತೀದೇವಿ ಶಿವನನ್ನು ಕೇಳ್ಕೊಂಡಿದ್ದಕ್ಕೋಸ್ಕರ ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅಂತಲೂ ಕೂಡ ಹೇಳ್ತಾರೆ. ಹಾಗಾಗಿ ಇಲ್ಲಿ ಕೊಟ್ಟಿಯೂರಿಗೂ ಈ ದೇವಸ್ಥಾನಕ್ಕೂ ಕೂಡ ಒಂದು ಸಂಬಂಧ ಇದೆ ಅಂತ ಹೇಳ್ಬೋದು. ಇನ್ನು ಇಲ್ಲಿನ ಸ್ಥಳೀಯ ನಂಬಿಕೆ ಪ್ರಕಾರ ರಾಜರಾಜೇಶ್ವರ ಸ್ವಾಮಿ ದೇವರ ದರ್ಶನ ಮಾಡೋದ್ರಿಂದ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ನೀವು ಯಶಸ್ಸನ್ನು ಕಾಣ್ಬೋದು. ಹಾಗೆ ಈ ದೇವಸ್ಥಾನದಲ್ಲಿ ರಾಜರಾಜೇಶ್ವರನ ದರ್ಶನ ಮಾಡೋದ್ರಿಂದ ರಾಜಯೋಗ ಮತ್ತು ಗೌರವ ನಿಮಗೆ ಸಿಗತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಕುಟುಂಬದಲ್ಲಿ ಸುಖ ಶಾಂತಿ ಉಂಟಾಗತ್ತೆ, ಮತ್ತು ಐಶ್ವರ್ಯ ಸಮೃದ್ಧಿ ಹೆಚ್ಚಾಗತ್ತೆ. ಹಾಗೆ ಆಧ್ಯಾತ್ಮಿಕ ಉನ್ನತಿಯನ್ನು ಕೂಡ ನೀವು ಹೊಂದಬಹುದು ಅಂತ ಹೇಳ್ತಾರೆ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಕೇರಳದ ತಳಿಪರಂಬದ ಪವಿತ್ರ ರಾಜರಾಜೇಶ್ವರ ದೇವಸ್ಥಾನದ ದರ್ಶನವನ್ನು ನಿಮಗೆ ಮಾಡಿಸಿದ್ದೀನಿ. ಶಿವನ ಅನುಗ್ರಹ, ದೇವಾಲಯದ ಶಾಂತ ವಾತಾವರಣ, ಪ್ರಾಚೀನ ಇತಿಹಾಸ ಇದೆಲ್ಲವೂ ಕೂಡ ನಿಜಕ್ಕೂ ಮನಸ್ಸಿಗೆ ಅಪಾರ ನೆಮ್ಮದಿಯನ್ನು ಕೊಡುತ್ತೆ. ಈ ಕ್ಷೇತ್ರ ಕೇವಲ ಒಂದು ದೇವಸ್ಥಾನ ಮಾತ್ರ ಅಲ್ಲ, ಭಕ್ತಿ, ಸಂಸ್ಕೃತಿ ಮತ್ತು ಪರಂಪರೆಯ ಜೀವಂತ ಸಂಕೇತ ಆಗಿದೆ ಅಂತ ಹೇಳ್ಬೋದು. ರಾಜಾದಿರಾಜನಾಗಿ ನೆಲೆಸಿರುವಂಥ ಆ ಶಿವನ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ವಿಡಿಯೋನ ಹಂಚ್ಕೊಳ್ಳಿ. ಇಂತಹ ಇನ್ನಷ್ಟು ದೇವಾಲಯಗಳ ದರ್ಶನ, ಇತಿಹಾಸ ಹಾಗೆ ಪ್ರವಾಸದ ಮಾಹಿತಿ ಬೇಕಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ವಿಡಿಯೋ ನೋಡಿದ ನಿಮ್ಮೆಲ್ಲರ ಮೇಲೂ ಕೂಡ ಶ್ರೀ ರಾಜರಾಜೇಶ್ವರ ಸ್ವಾಮಿ ಕೃಪೆ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ದೇವಾಲಯದ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು. ಓಂ ನಮಃ ಶಿವಾಯ.